ಸೊತ್ತಾಯ್ತು ನನ್ನ ಸೊಸೆ ಹೋಗಿ 3-4 ಗಂಟೆ ಮ್ಯಾಲಾಯ್ತು. ಈ ಸೊತ್ತಾದ್ರೂ ಬಂದಿಲ್ವೇ? 4 ಗಂಟೆ ಇಲ್ಲ 6 ಗಂಟೆನೇ ಆಯ್ತಿನಲ್ವೇ? ಅಯ್ಯೋ ಸೊತ್ತಾಯ್ತು. ಈ ಸೊತ್ತಾದ್ರೂ ಬರಲಿಲ್ಲ. ಏನಾರ ಹೆಚ್ಚು ಕಮ್ಮಿ ಆದರೆ ನಮ್ಮ ಮ್ಯಾಲೆ ಹೇಳ್ತಾರೆ, ನಿನಗೆ ಗೊತ್ತಿಲ್ವೇ ನಿನ್ನ ಸೊಸೆ ಎಲ್ಲೋದ್ಲು ಅಂತ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ಯಾ ಕಡೆ ಹೋಗಿ ಎಣಗಬೇಕು ಹೋಗತ್ತ. ಏನು ಸೊಸೆ ಅಂತ ಸಿಕ್ಬಿಟ್ಲು. ಸೊಸೆ ಬಂದ್ಮೇಲೂ ನಾನೇನಿಯ ಕ್ಯಾಮೆ ಮಾಡಬೇಕು, ನಾನೇನಿಯ ತಂದಾಕ್ಬೇಕು ಇವಳಿಗೆಲ್ಲನೂ. ಯಪ್ಪ 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 ಯಪ್ಪ, ಎಲ್ಲೋಗಿದ್ದೆ ಅಲ್ಕಂಡು? ಇದೇನು ಇಷ್ಟು ದೊಡ್ಡ ಬ್ಯಾಗ್ ಎತ್ಕೊಂಬಿಟ್ಟು ಬರ್ತಾ ಇದೆಯಲ್ಲ, ಎಲ್ಲೋಗಿದ್ದೆ? ನಾನಂತೂ ನಿನ್ನ ಕೂಗಿ ಕೂಗಿ ಸಾಕಾಯ್ತು. ನನ್ನ ಮಗನೂ ನೀನು ನುಡಿಕೊಂಬಿಟ್ಟು ಬಂದಿದ್ದ, ನೀನು ಎಲ್ಲೂ ಕಾಣಲಿಲ್ವಂತೆ. ಎಲ್ಲೋಗಿದ್ದೆ ಅಂತ ಹೇಳ್ಬಿಟ್ಟು ಹೋಗ್ಬೇಕಾರೆ ಹೇಳ್ಬಿಟ್ಟು ಹೋಗ್ಬೇಕು ಅನ್ನೋ ಪರಿಜ್ಞಾನ ಇಲ್ಲ ನಿನಗೆ? ಹಿಂಗೆ ಹೋಗಿ ಏನಾರ ಹೆಚ್ಚು ಕಮ್ಮಿ ಆದರೆ ನಿಮ್ಮ ಮನೆಯವರಿಗೆ ನಾವು ಹೆಂಗೆ ಉತ್ತರ ಕೊಡೋಣ? ನೀನೇ ಹೇಳು. ನಾನು ಎಲ್ಲಿಗಾದ್ರೂ ಹೋಗ್ತೀನಿ, ಎಲ್ಲಿಗಾದ್ರೂ ಬರ್ತೀನಿ. ಅದನ್ನ ಕಟ್ಕೊಂಡು ನಿಮ್ಗೇನಾಗಬೇಕು? ನನ್ನ ಇಷ್ಟ. ನನ್ನ ಇಷ್ಟ ಬಂದಂಗೆ ಹೋಗ್ತೀನಿ, ಇಷ್ಟ ಬಂದಂಗೆ ಬರ್ತೀನಿ. ಏನೋ ಅತ್ತೆಗೂ ಗಂಡಂಗೂ ಬೆಲೆ ಕೊಡಬೇಕು ಅನ್ನೋ ನಿಮ್ಮ ಅಮ್ಮ ಕಲ್ಸ್ಕೊಟ್ಟಿಲ್ವೇ ನಿನಗೆ? ಏಯ್, ಇವಾಗ ಬರ್ತಾ ಇದೆಯೇನೆ? ಎಲ್ಲೋಗಿದ್ದೆ? ಎಲ್ಲ ಹಾಳಾಗೋಗಿದ್ದೆ? ಅಲ್ಲ ಕೂಗ್ತಾನೆ ಇವನಿ ಬಸ್ ಹತ್ಕೊಂಡು ಹೋಯ್ತಾನೆ ಇದೆಯಲ್ಲ, ಎಲ್ಲೋಗಿದ್ದೆ ಹೇಳು. ನಾನು ಎಲ್ಗನ ಹೋಯ್ತೀನಿ, ನಿಮ್ಗೆ ಯಾಕೆ? ನನ್ನ ಇಷ್ಟ ಬಂದಿದ್ದ ಕಡೆಗೆ ಹೋಯ್ತೀನಿ, ಇಷ್ಟ ಬಂದಿದ್ದ ಕಡೆಗೆ ಬರ್ತೀನಿ. ನಾನು ಹಂಗೆಲ್ಲನೂ ಹೇಳ್ಬಿಟ್ಟು ಹೋಗ್ಬೇಕು ಅನ್ನೋದು ಏನಿಲ್ಲ. ನಮ್ಮ ಮನೆಯಾಗ ನಾನು ಹಂಗೇಣಿಯೇ ಇದ್ದೆ. ಅದು ನಿಮ್ಮ ಮನೆಯಾಗ ಹಂಗಿದ್ದೇನೋ, ಇದು ನಮ್ಮನೆ. ನಮ್ಮ ಮನೆಯಾಗ ಹಂಗೆಲ್ಲ ಇರಕ್ಕಾಗಿಲ್ಲ ಕಣವ. ಹಂಗೆಲ್ಲ ನಮ್ಮ ಮನೆಯಾಗ ನೀನು ಇದು ಬಿಟ್ರೆ ಹೆಂಗೆ ಹೇಳು? ಹಿಂಗೆ ಹೋಗ್ಬೇಕಾರೆ ಏನಾರ ಹೆಚ್ಚಿಗೆ ಕಮ್ಮಿ ಆದ್ರೆ ಹೇಳ್ಬೇಕು ತಾನೆ ಒಂದು ಮಾತು. ಏನೇ ಅದು? ಏನೇ ಬ್ಯಾಗಗೆ? ಬಟ್ಟೆ. ಸರಿ, ಬಟ್ಟೆ ನೆನಿಯ ಯಾರು ಕೊಡ್ಸುದ್ರು? ಅದ್ ಹೆಂಗ್ ತಕೊಬಂದೆ? ನನ್ನ ಕರ್ಕೊಂಡು ಹೋಗ್ಬೇಕಿತ್ತು. ನಾನು ಬರ್ತಾ ಇದ್ದೆ, ಏನ್ ತಗೋಬೇಕು ಅದನ್ನ. ನಾನು ಬರ್ತಿರ್ಲಿಲ್ವ ಜೊತೆಯಾಗೆ? ಅದ್ ಹೆಂಗ್ ಒಬ್ಳೆ ನೆನಿಯ ಓದೆ? ಹೇಳದ್ನಲ್ಲ, ನನ್ನ ಇಷ್ಟ. ನಾನು ಹೆಂಗ್ ಬೇಕಾದ್ರೂ ಹೋಯ್ತೀನಿ, ಹೆಂಗ್ ಬೇಕಾದ್ರೂ ಬರ್ತೀನಿ. ಅದನ್ನ ಕಟ್ಕೊಂಡು ನಿನ್ಗೇನಾಗ್ಬೇಕು? ನನಗಿಷ್ಟ ಬಂದಂಗೆ ಏನಿಯ ನಾನಿರೋದು. ಅಯ್ಯೋ 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 ಅಯ್ಯೋ, ನೋಡ್ದೇನ್ಲ ಇವಳು ದುರಂಕಾರ್ವಾ? ಯಾ ಪಾಟಿ ದುರಂಕಾರ್ವಾ ಮಾತಾಡ್ತಾಳೆ. ಇವಳಿಗೆ ಕೊಬ್ಬು ಬಂದ್ಬಿಟ್ಟೈತಿ. ಇವಳಿಗೆ ಅವ್ರ ಅಮ್ಮನ ತರನೇನಿಯ ಮೈ ತುಂಬಾ ಕೊಬ್ಬು. ಯಾವಂತ ಹೋಗ್ಬಿಟ್ಟು ಕೊಡಿಸ್ಕೊಂಡ್ಬಿಟ್ಟು ಬಂದ್ಲ. ಏನ್ ಖರ್ಚೇನ ಆಕಾಣೆ. ಯಾವನ್ ಜೊತೆ ಹೋಗಿದ್ದೆ ಕೊಡಿಸ್ಕೊಂಡ್ಬಿಟ್ಟು ಬರಕ್ಕೆ? ಅಮ್ಮ ನೀ ಸುಮ್ ಕುತ್ಕ, ಕೇಳ್ತಿದ್ದೀನಲ್ಲ ನಾನು. ಈಗ ಹೇಳೆ, ಯಾರ ಜೊತೆ ಹೋಗಿದ್ದೆ? ಅವಳೆಲ್ಲಿ ಬಾಯ್ ಬಿಡ್ತಾಳೆ. ನಾನು ಯಾರ ಜೊತೆ ಹೋಗಿದ್ದೆ? ನಿಮ್ಗಂತೂ ಕೊಡ್ಸಕ್ ಯೋಗ್ಯತೆ ಇಲ್ಲ. ನನ್ನ ಇಷ್ಟ. ನಾನು ಯಾರ ಜೊತೆ ಹೋಗ್ತೀನಿ, ಏನಾರ ತಕೊಂಡ್ಬಿಟ್ಟು ಬರ್ತೀನಿ. ಈ ಮನೆನಾಗೆ ಯಾರನ್ನೂ ನನ್ನ ಬಗ್ಗೆ ಕೇಳಂಗಿಲ್ಲ ಬಿಡಂಗಿಲ್ಲ. ಸುಮ್ನೆ ಬಿದ್ದಿರ್ಬೇಕು ಅಷ್ಟೇ ನೀನಿಯ. ನಿಂತ್ಕೊಳ್ಳೆ. ಅಯ್ಯಪ್ಪ, ಅಯ್ಯಯ್ಯೋ, ನನ್ನೇ ಹೊಡಿತಾ ಇದೀಯನ್ಲ ನೀನು. ಬುಡ್ಲಾ, ಎಂಟಿ ಸಾಕಕ್ಕೆ ಯೋಗ್ಯತೆ ಇಲ್ದಿದ್ರು ಹೊಡಿತಾ ಇದೀಯನ್ಲ ಬುಡ್ಲಾ ನೀನು. ಏನೇ ದೌಲತ್ ಮಾತುಗಳು? ತಂದು ಆಗ್ತಿದ್ದೀನಿ ತಾನೆ 3 ಹೊತ್ತು ಊಟಕ್ಕೆ ಅಂತ. ಯಾಕೆ ಈ ದೌಲತ್ ಮಾಡ್ತಾ ಇದೀಯಾ? ಎಲ್ಲೋಗಿದ್ದೆ ಅಂತ ಬೊಗಳ್ಬೋದಲ್ಲ. ನಾನು ಎಲ್ಲಾರ ಹೋಯ್ತೀನಿ, ಎಲ್ಲನ ಬರ್ತೀನಿ. ಅದನ್ನ ಕಟ್ಕೊಂಡು ನಿನ್ಗೆಲ್ಲ ಆಗ್ಬೇಕು? ನಿನ್ ಕಂಡ್ರೆ ನಂಗೆ ಇಷ್ಟ ಇಲ್ಲ. ನಿನ್ ಜೊತೆ ಜೀವನ ಮಾಡಕೊಂಡು ನಂಗೆ ಇಷ್ಟ ಇಲ್ಲ. ಕಾಂಜಿ ಪಿಂಜಿ ಮನೆಗೆ ಬಿದ್ದಿದ್ಯಾ? ನೆಟ್ಟಗ್ ದುಡಿಯಕ್ಕೂ ಯೋಗ್ಯತೆ ಇಲ್ದಿರಲ್ಲ ಓಪರ್ ನನ್ ಮಗ ನೀನು. ನಿನ್ ಜೊತೆ ನನ್ನ ಮಗ ಬಂದ್ಬಿಟ್ರೆ ಸಂಸಾರ ಮಾಡ್ಕೊಂಡಿರ್ತಾನೆ. ನಿನ್ ಮಕ್ಕ ಇಷ್ಟು ದುಡಿಯಕ್ಕೆ ಯೋಗ್ಯತೆ ಇಲ್ದಿರ ನನ್ ಮಗ. ಸುಳ್ಳು ನನ್ ಮದುವೆ ಮಾಡ್ಕೊಂಡ್ ಬಂದಿರೋ ನನ್ ಮಗ. ನನ್ನ ಇಷ್ಟ. ನಾನು ಹೆಂಗ್ ಬೇಕಾದ್ರೂ ಇರ್ತೀನಿ, ಹೆಂಗ್ ಬೇಕಾದ್ರೂ ಜೀವನ ಮಾಡ್ತೀನಿ. ಕೊಡ್ಸಕ್ ಯೋಗ್ಯತೆ ಇಲ್ಲ ಅಂದ್ರೆ ಸುಮ್ಕಿರ್ಬೇಕು. ನನ್ನ ಇಷ್ಟ. ನಿಂಗೆ ಯಾಕಲೇ? ಅನ್ನೇ ನಿನಿಯ ಯಾಕಲೇ? ಹೋಗಲೋ ಬಾರಲೋ ಅಂತ ಬೇರೆ ಕರಿತೀಯಾ? ಅಯ್ಯಪ್ಪ, ಹೊಡಿತಾವನೋ ಯಪ್ಪ. ಅಯ್ಯೋ, ನನ್ ಗಂಡ ಹೊಡಿತಾವನೋ ಯಪ್ಪ. ನಮ್ಮ ಅಮ್ಮನೂ ಒಂದಿನಕ್ಕೂ ನನ್ನ ಹೊಡೆದಿಲ್ವೋ ಯಪ್ಪ. ನನ್ನ ಹೊಡಿತಾವನೋ ಯಪ್ಪ. ಬಿಡೋ ನನ್ನ. ಲೋ ಮಗ, ಬುಡ್ಲ ಹೋಗ್ಲಿ. ಯಾಕೆ ಕೈ ಎತ್ತದೆ ಬುಡ್ಲ? ಏನೋ ಹೋಗಿತ್ತಾಳೆ ಶಾಪಿಂಗ್ ಪಿಂಗೆ ಬುಡ್ಲ. ಶಾಪಿಂಗ್ ಹೋಗಿರೋದು ಮುಖ್ಯ ಅಲ್ಲ ಕಣಮ್ಮ. ಈ ಮನೆಯಾಳಿ ಕೇಳ್ದಂಗೆ ಹಿಂಗ್ ಹೋಯ್ತಾ ಇದ್ರೆ ನಾಳೆ ಏನಾರ ಹೆಚ್ಚು ಕಮ್ಮಿ ಆದ್ರೆ ಯಾರು ನೋಡ್ತಾರೆ ಹೇಳಿ? ಮನೆಯಾಳಿಗೆ ಬೊಗಳ್ಬಿಟ್ಟು ಹೋಗ್ಬೇಕು ತಾನೆ ಈ ಮನೆಯಾಳಿ. ಏನೇ ಕೇಳಿದಕ್ಕೆಲ್ಲ ಎದುರುದ್ರ ಕೊಡ್ತೀಯಾ? ಸರಿ, ನಾನು ಬೇರೆ ಯಾರನ್ನ ಮದುವೆ ಮಾಡ್ಕೊಳಕ್ಕೆ ಅಂತ ಹೋಯ್ತಾ ಇದ್ದೆ. ನೀನ್ ತಾನೇ ಕುಣ್ಕೊಂಡು ನಾನು ಅಮೆರಿಕ ಅಂತ ಸುಳ್ಳು ಹೇಳಿದಕ್ಕೆಲ್ಲ, ಸಿಂಗಾಪುರ್ ಅಂತ ಸುಳ್ಳು ಹೇಳಿದ್ದು ಬಂದು ನಾನು ಕಟ್ಕೋತೀನಿ ಅಂತ ಬಂದಿದ್ದು. ನೀನ್ ನನ್ನ ಮೇಲೆ ಪ್ರೀತಿಯಿಂದ ನೀನ್ ನನ್ನ ಮದುವೆ ಮಾಡ್ಕೊಳ್ಳಿಲ್ಲ ಅನ್ನು. ನೀನ್ ಯಾವ್ದೋ ನೀನು ದುಡ್ಡು ನೋಡ್ಬಿಟ್ಟು ನೀನ್ ಮದುವೆ ಮಾಡ್ಕೊಂಡೆ ಇನ್ನು ನನ್ನ. ಯಪ್ಪ ಬಿಡ್ಲ. ಯವ್ವ ಬುಡ್ಲ ಕಯ್ಯ. ಯಪ್ಪ, ನಾನಂತೂ ಸಾಯ್ತಾ ಇದ್ದೀನಿ ಬುಡ್ಲ. ಅಯ್ಯೋ, ನಿನ್ ಮಕ ಮುಚ್ಚ ಬುಡ್ಲ. ಯವ್ವ ಅಮ್ಮ, ನಮ್ಮ ಅಮ್ಮಂಗೆ ಹೇಳಿ ಚರ್ಮ ಸುಲಿಸ್ತೀನಿ ಬುಡ್ಲ. ಯವ್ವ ಮನೆಯಾಳಿ, ನನ್ಗೇನೆ ನೀ ಹೊಡಿಯಕ್ ಗೊತ್ತಾ ಇದ್ದೇನೆ ಮನೆಯಾಳಿ. ನೀನ್ ಮಾತ್ರ ಹೊಡಿಬೋದು, ನಾನ್ ಮಾತ್ರ ಹೊಡಿಬಾರ್ದೇನಲ್ಲೇ? ನಾನು ಹೊಡಿತೀನಿ, ನಾನೇನ್ ಕಮ್ಮಿ ಇಲ್ಲ. ಓಹೋ, ನೀನು ಒಂದು ಬಿಟ್ರೆ ನಾನು 4 ಬಿಡ್ತೀನಿ, ನೋಡ್ತಾ ಇರೋ. ಯವ್ವ, ಇವಳು ಬಂದ ಮನೆಯಾಗ ಯಾವಾಗೂ ಜಗಳವೇ. ಇವಳಿಂದ ನಮಗ್ ನೆಮ್ಮದಿ ಇಲ್ಲ. ಯವ್ವ, ಯಾಕಮ್ಮ ಹಿಂಗ್ ಕಿತ್ತಾಡ್ತಿದ್ರ? ಬಿಡ್ರೋ ಲೋ ಮಗನೇ ಬುಡ್ಲ. ಅಯ್ಯಪ್ಪ, ನನ್ ಸಾಯಿಸ್ತಾವ್ರೆ. ಯವ್ವ, ನನ್ನ ಸಾಯಿಸ್ತಾವ್ರೆ. ಯಪ್ಪ, ನನ್ನ ಸಾಯಿಸ್ತಾವ್ರಿ ಇವ್ರು. ಇವನಿಂದ ನನಗೆ ಅಷ್ಟೇ ನೀನಿಯ ಸತ್ತೋಗ್ಬಿಡ್ತೀನಿ ನಾನು. ಬಿಟ್ಬಿಡು ನನ್ನ, ಬಿಟ್ಬಿಡು. ಮನೆಯಾಳಿ, ನಿಮ್ಮಂತ ಹೆಂಗಸ್ರಿಗೆ ಕಷ್ಟಪಟ್ಟು ದುಡುತ್ತಂದ್ ಮನೆಗೆ ಹಾಕುದ್ರು ತಿನ್ಕೊಂಡಿರಕ್ಕೂ ನೀವು ಇಷ್ಟ ಉತ್ತರ ಆಡ್ತಿದ್ದೀರಾ ಅಂದ್ರೆ ಮನೆಯಾಳಿಗ್ಲ ನಿಮ್ಗೆ ಏನಾರ ತಕೊಂಡು ಬಾರ್ಸ ಗಂಟನ್ವೇ ನಾನು ನೆಮ್ಮದಿ ಇಲ್ಲ ಬಿಡು. ಏನಾರ ತಕೊಂಡು ಚೊಪ್ಪಡಿ ಗಿಪ್ಪಡಿ ತಕೊಂಡು ನಿಂಗೆ ಬಾರಿಸ್ಬೇಕು. ನಿನ್ಗೆ ಅದು ಮೀರ್ ಹೋಗಿದ್ಯಾ ನೀನಂತೂ? ಎಲ್ಲಿ ಹೋಯ್ತೀಯಾ, ಎಲ್ಲಿ ಬತ್ತೀಯಾ, ಏನ್ ಮಾಡ್ತೀಯಾ ಏನು ಗೊತ್ತಾಗಕ್ಕಿಲ್ಲ. ಗಂಡನ ಮನೆಗೆ ಬಂದಾಗ ಹೆಂಗಿರ್ಬೇಕು? ಏನೋ ಅಮ್ಮಂಗೆ ಒಂದು ಒಳ್ಳೆದೇನೋ 10 ಪೈಸದ ಕೆಲಸ ಮಾಡ್ಕೊಡ್ತೀಯಾ? ಅದು ಮಾಡ್ಕೊಡಕ್ಕಿಲ್ಲ. ಏನಾರು ಒಂದು ಲೆಕ್ಕಾಚಾರ ಕುತ್ಕೊಂಡಿರೋದನ್ನ ಮಾಡ್ತೀಯಾ? ಅದು ಮಾಡಕ್ಕಿಲ್ಲ. ತಿನ್ನೋದು ಅಂತ ಹೇಳು ತಟ್ಟೆ ಇಟ್ಕೊಂಡು 3 ಹೊತ್ತು ಬಂದ್ಬಿಟ್ಟು ಚೆನ್ನಾಗಿ ಗಬಾರ್ಸ್ಕೊಂಡು ತಿನ್ಕೊಂಡು ಹೋಯ್ತೀಯಾ? ಇದು ಬಿಟ್ರೆ ನಿಂಗೆ ಏನ್ ಬರ್ತದೆ? ನಿಮ್ಮ ಅಮ್ಮ ಮನೆಯಲ್ಲಿ ಏನ್ ಕಳ್ಸ್ಕೊಟ್ಟವಳು ನಿನ್ಗೆ ಹೇಳು? ಲೋ ಮಗ, ಸಾಕ್ ಬುಡ್ಲಾ. ನೀನ್ ಹಿಂಗೆ ಕೈ ಮಾಡ್ರೆ ಸಂದಕ್ಕಿರಕ್ಕಿಲ್ಲ ಬುಡ್ಲಾ.
ಅವಳಂತೂ ಹೇಳಿದ್ ಕೇಳಕ್ಕಿಲ್ಲ ಮನೆಯಾಳಿ. ನೋಡಿ ನೀ ಸುಮ್ಕೇನೆ ನಾನು ಅವಳಿಗೆ ಹೆಂಗ ಅವಳು ಬುದ್ಧಿ ಕಲ್ಸ್ಕತೀನಿ. ನಿಂಗೆಲ್ಲ ಕೈ ಎತ್ಬಿಟ್ಟು ಹೊಡಿಯಕ್ಕೆಲ್ಲ ಹೋಗ್ಬೇಡ, ಬಿಟ್ಬಿಡು. ಯಾರನ್ನಾಗ್ಲಿ ಕಂಡರ ಹೆಣ್ಮಕ್ಳು ಯಾಕೆ ಹೊಡಿಬೇಕು ಹೇಳು? ನಿಂದು ತಪ್ಪೈತೆ, ನೀನ್ ಸುಳ್ಳು ಹೇಳಿರೋದು ನಿಂದು ತಪ್ಪೈತೆ, ಬಿಟ್ಬಿಡತ್ತಾಗೆ. ನೀನ್ ಏನ್ ಮಾಡಕ್ಕಾಯ್ತದೆ, ಬಿಟ್ಬಿಡು. ಸುಮ್ನಿರಮ್ಮ ನೀನು. ಈ ಮನೆಯಾಳಿ ಪರ ನೀನ್ ಮಾತಾಡಕ್ಕೆ ನೀ ಹೋಗ್ಬೇಡ. ಈ ಮನೆಯಾಳಿ ಎಂತಳು ಅಂತ ನಿಂಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಬಿಟ್ರೆ ಇವಳು ಅಮ್ಮ ಎಲ್ಲಾನು ಮಾರ್ಕೊಂಬಂದ್ಬಿಡ್ತಾರೆ. ನಮಗೂ ಇರೋದಿದ್ದಂಗೆ ದೊಡ್ಡ ದೊಡ್ಡ ಮನೆಯಾಳಿಗಳು ಇವ್ರಂತೂನುವೆ. ನನಗೆ ಹೊಡಿತೀಯಲ್ವಾ? ತೋರಿಸ್ತೀನಿ ನಾನು ಯಾರು, ನಾನು ಏನು ಅಂತ ನಿಂಗೆ ಸರಿಯಾಗಿ ತೋರಿಸ್ತೀನಿ, ನೋಡ್ತಾ ಇರು. ನನ್ನ ಮೇಲೆ ನೀನೇ ಕೈ ಮಾಡ್ತೀಯಲ್ವಾ? ಗಂಡ್ಸಾಗಿ ನನ್ನ ಮೇಲೆ ಕೈ ಮಾಡ್ತಿದ್ಯಲ್ಲ, ತೋರಿಸ್ತೀನಲ್ಲೇ, ತೋರಿಸ್ತೀನಿ ನಿನಗೆ. ನಾನು ಏನು ಅಂತ ತೋರಿಸ್ತೀನಿ, ನನ್ನ ಬೆಲೆ ಏನು ಅಂತ ತೋರಿಸ್ತೀನಿ. ನಿನ್ನ ಮೇಲೆ ನಾನು ಹೇಳೋದಿಲ್ಲ ಕೇಳೋದಿಲ್ಲ, ಒಯ್ತಿರ್ತೀನಿ, ಬತ್ತಿರ್ತೀನಿ. ನೀನೇ ಬ್ಯಾಡ ಅಂತ ಹೇಳ್ಬಿಟ್ಟು ನೀನೇ ನನ್ನ ಮನೆಯಿಂದ ಈಚೆ ಕಡೆಗೆ ಹಾಕು. ತುಂಬಾ ಒಳ್ಳೇದು ಹಂಗ ಹಾಕಿದ್ರೆ. ಕೇಳಿಸ್ಕೊಂಡೆನಮ್ಮ ಎಷ್ಟು ಬಿಟ್ಟು ಕುಂತವಳು ಅಂತ ಹೇಳ್ಬಿಟ್ಟು ಕೇಳಿಸ್ಕೊಂಡ. ಬಿಟ್ಟೋಳು ಬಿಟ್ಟು ಕೂತವಳು. ಏನ್ ಹೇಳ್ತೀಯ ಇವಳು? ಒಳ್ಳೆ ಚೊಂಡಿ ಚಾಮುಂಡಿ ಇದ್ದಂಗೆ ಇದು ಮಾಡ್ದಂಗೆ ಮಾಡ್ತಾಳೆ. ಇವಳೇನು ಉದ್ದಾರ ಆಯ್ತಳ ನಮ್ಮ ಮನೆಗೆ. ಇವಳು ನೀನ್ ಏನೇ ಹೇಳು ಕಣಮ್ಮ, ನಾಲಾಯಕ್ ಇವಳು. ನಮ್ ಸಂಸಾರ ಮಾಡಕ್ಕೆ, ನಮ್ಮ ಮನೆಯಾಗ ಸಂಸಾರ ಮಾಡಕ್ಕೆ ಇವಳಿಗೆ ಯಾವ ಯೋಗ್ಯತೆನೂ ಇಲ್ಲ. ನಾಲಾಯಕ್ ಬಿಡ್ಡಿ ಇವಳಂತೂ. ಇವಳನ್ ಕಟ್ಕೊಂಡ ಇನ್ನು ಸಂಸಾರ ಮಾಡ್ತೀನಿ ಅಂತ ಅನ್ಕೊಂಡ್ರೆ ಕನ್ಸ ಅಷ್ಟೇ ನೆನಿಯ. ಯಾವ ತರ ಆಟ ಆಡ್ತಾಳೆ ನೋಡಮ್ಮ, ಸುಮ್ನೆ ನೆನಿಯ. ಯಪ್ಪ 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 ಯಪ್ಪ, ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ ನನಗಂತೂ ಇವಳಿಂದ. ಹೊರಗಡೆ ಎಲ್ಲ ಹೋದ್ರೆ ಅವಳೇನು ನೀನ್ ಹೆಂಡ್ತಿನೋ ಇಲ್ಲ ಏನಿಲ್ಲ, ಒಂಚೂರು ಬೆಲೆ ಕೊಡಕ್ಕಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಾಳೆ. ಮೂರ್ವ ದಿನ ಡ್ರೈವರ್ ಕೆಲ್ಸಕ್ಕೆ ಹೋಗ್ಬಿಟ್ಟು ದುಡ್ಕೊಬಿಟ್ಟು ಬಂದು ಊಟಕ್ಕೆ ಹಾಕ್ತಾ ಇದ್ದೀನಿ, ಆದ್ರೂ ನನಗೆ ಬೆಲೆ ಕೊಡಕ್ಕಿಲ್ವಲ್ಲ ಇವಳು. ಲೆಕ್ಕ ಹಾಕು, ಇವ್ರ ಅಮ್ಮನ ಆಸ್ತಿ ಏನಾದ್ರು ತಿಂತಾ ಇದ್ದೀನ ಅಂತ. ಮಗ ನೀನ್ ಸರಿ ಬಾಯ್ಲಿ. ಈಗ ಇಬ್ರದ್ದು ತೆಪ್ಪೈತೆ, ಇಬ್ರು ಅನುಸರಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಇಬ್ರದ್ದು ಹೊಸಿ ತೆಪ್ಪು ಅನ್ನೋದು ಐತೆ. ಅವಳ ಕರ್ಮನೋ ನಿನ್ ಕರ್ಮನೋ ಏನೋ ತಗ್ಲಾಕ ಬಿಟ್ಟಿದ್ದೀರಾ. ಈಗ ಬಾ, ಹೆಂಗೋ ಸಮಾಧಾನ ಮಾಡ್ಕೊಂಡು ನಿಧಾನಕ್ಕೆ ಏನೋ ಒಂದು ಆಯ್ತದೆ, ಬಾ. ಇವಳಂತೂ ಬದ್ಲಾಗಲ್ಲ, ನಾನಂತೂ ಸಂಸಾರ ಮಾಡಲ್ಲ ಕಣಮ್ಮ. ಇವಳು ಹಿಂಗಿದ್ರೆ ಯಾನನ್ ಮಗ ಸಂಸಾರ ಮಾಡ್ತಾನೆ, ನಾನೇ ಎಲ್ಲ ಯಾನನ್ ಮಗನು ಸಂಸಾರ ಮಾಡಕ್ಕಿಲ್ಲ ಕಣಮ್ಮ, ಸುಮ್ಮನೆ. ಯಪ್ಪ ನನಗಂತೂ ಜನ್ಮಕ್ಕೆ ಸಾಕಾಗೋಗ್ಬಿಡ್ತು ಇವಳಿಂದ. ಅಲ್ಲ, ಆಗಿದ್ದಾಗೋಯ್ತು. ಹಂಗೋ ಹಿಂಗೋ ಸಂಸಾರ ಮಾಡ್ಕೊಂಡು ಹೋಗೋದು ಬಿಟ್ಬಿಟ್ಟು ಇದು ಯಾಕೆ ನೀನು ಹಿಂಗೆ ಆಡ್ಕೊಂಡು ಅವನ ಜೊತೆ ಕಿತ್ತಾಡ್ಕೊಂಡು ಹೊಡೆದಾಡ್ಕೊಂಡು ಬುಡ್ದಾಡ್ಕೊಂಡು ಇದೆಲ್ಲ ಯಾಕೆ ಮಾಡ್ತೀಯ ಅಂತ ನನಗೆ ಗೊತ್ತಾಯ್ತಿಲ್ಲ. ದೇವರನಿಗೂ ಹೆಂಗೋನು ಕಟ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ಬೋದಲ್ಲ. ಹಿಂಗೆಲ್ಲ ಒಡ್ಸ್ಕೊಂಡು ಬಡಿಸ್ಕೊಂಡು ನಿಮ್ಮ ಅಮ್ಮನ ಮಾತು ಕಟ್ಕೊಂಡು ಯಾಕೆ ಹಾಳಾಗೋಯ್ತೀಯ ಅಂತ ನಂಗೆ ಅರ್ಥವಾಯ್ತಿಲ್ಲ. ನೋಡು, ಎಲ್ಲಾರ ಮನೆಗೂ ಒಂದೊಂದು ಸಂಕಷ್ಟ ಅನ್ನೋದು ಇದ್ದೇ ಇರ್ತೈತೆ. ಗಂಡ ಹೆಂಡತಿ ಇಬ್ರು ಚೆನ್ನಾಗಾಗ್ರಿ, ಚೆನ್ನಾಗಾದ್ರೆ ಹೆಂಗೋ ಒಂದು ಹತ್ರ ಸಂದಾಕಿರ್ತದೆ. ಇಬ್ರು ದುಡಿಯಕ್ಕೆ ಶುರು ಮಾಡ್ಕೊಂಡು ಯಾವುದೋ ಒಂದು ಲೆವೆಲ್ಗೆ ಹೋಯ್ತೀರಾ. ನನ್ನ ಮಾತು ಕೇಳಿ ಹಿಂಗೆ ಜಗಳ ಮಾಡ್ಕೊಂಡು ಜೀವನ ಮಾಡ್ಕೊಂಡ್ರೆ ಎಷ್ಟು ದಿನ ಇರ್ತದೆ ಹೇಳು? ಈಗ ಹೋಗಿದ್ಯಾ ನೀನು ಹೇಳ್ದಂಗೆ ಕೇಳ್ದಂಗೆ ಯಾತನ ಹೊಂಟೋಗ್ಬಿಟ್ರೆ ಹೇಳು ನೀನೇನಿಯ? ನೋಡು, ನನ್ನ ಮಾತು ಕೇಳು. ಇದೆಲ್ಲವೇ ಬೇಡ, ಜಗಳ ಪಗಳ ಎಲ್ಲ ಬೇಡ. ಆರಾಮಾಗೆ ನಿಮ್ಮದೇ ಸಂಸಾರ ಮಾಡ್ಕೊಂಡು ಹೋಗಿವಂತೆ ಇರು. ಇಂಥ ಮನೆಗೆ ಯಾವಳು ಸಂಸಾರ ಮಾಡ್ತಾಳೆ? ಸಂಸಾರ ಮಾಡಕ್ ನಾಲಾಯಕ್ಕಿರ ಮನೆ ಇದು. ಈ ಮನೆಯಾಗ ಏನಾರ ನಾನು ಒಂದಿನ ಇದ್ಬಿಟ್ರು ನನಗೆ ಅಷ್ಟೇ ಏನಿಯ ಕತೆ. ನಮ್ಮಮ್ಮ ನನಗೆ ಬ್ಯಾರೆ ಮನೆಯೇ ಮಾಡ್ಕೊಡ್ತದೆ. ಬ್ಯಾರೆ ಮನೆಯಾಗೇನಿಯ ಸುಖವಾಗಿ ಶಾಂತಿಯುತವಾಗಿ ಇರ್ತೀನಿ ಬಿಡು. ಏನಾಗ್ಬೇಕು ನನಗೆ ನಿಮ್ಮಂತರ ಮನೆಗೆಲ್ಲ ಇದ್ಬಿಟ್ಟು. ಏನೋ ನಮ್ಮಮ್ಮ ಬಟ್ಟೆ ಕೊಡ್ಸಕ್ ಕರೀತು, ಅದಕ್ಕೆ ನೀವು ಹೋಗಿ ಬಟ್ಟೆ ಕೊಡ್ಸ್ಕೊಬಿಟ್ಟು ಬಂದೆ. ಅಷ್ಟಕ್ಕೆ ನೀವೆಲ್ಲ ಇಷ್ಟೆಲ್ಲ ಮಾತಾಡ್ತೀರಾ? ನಿಮ್ಮ ಅಮ್ಮ ಕರೆದಿತ್ತು ಅಂತ ಹೇಳ್ಬಿಟ್ಟು ನಮ್ಗೆ ಏನಾರ ಹೇಳಿದ್ದ? ಯಾರಮ್ಮಿ ಅಂದ್ರೂ ಹೇಳ್ತಾನೆ ಇಲ್ವಲ್ಲ ನೀನು? ಒಳ್ಳೆ ಮುಂಡು ಬಿದ್ದೊಳಂಗೆ ಆಡ್ತೀಯಲ್ಲ. ನೀವು ಕೊಡ್ಸಕ್ಕಿಲ್ಲ, ನಮ್ಮ ಅಮ್ಮ ಕೊಡ್ಸಿದ್ರೆ ಅದನ್ನು ಇಸ್ಕೊಳಕ್ ಬಿಡಕ್ಕಿಲ್ಲ ಅಂತಂದ್ರೆ ಏನರ್ಥ? ನೀವೇ ಹೇಳಿ. ನನಗೆ ಹೆಂಗೆ ಇಷ್ಟ ಬರ್ತದ ನಂಗೆ ನೀಯೇ ಮಾಡೋದು. ನಾನು ಇಷ್ಟ ಬಂದಂಗೆ ಏನಿಯ ನನ್ನ ಜೀವನ ಮಾಡೋದು ಅಷ್ಟೇ. ನಾನು ಯಾರಿಗೂ ಹೇಳಲ್ಲ ಕೇಳಲ್ಲ. ಏನಾರ ಮಾಡ್ಕೊಂಡು ಹಾಳಾಗಿ ಹೋಗ್ರಿ. ಹೇಳೋವಷ್ಟು ಹೇಳ್ಬೋದು, ಅದ್ರ ಮೇಲೆ ನಮ್ಮ ಕೈಲಿ ಏನಾರ ಹೇಳೋಕ್ಕಾಯ್ತದೆ? ಆಗಕ್ಕಿಲ್ಲ. ಹೇಳೋವಷ್ಟೆಲ್ಲ ಹೇಳಿದ್ದೀನಿ. ಇದ್ರ ಮೇಲೆ ನಿನ್ನಿಷ್ಟ, ನಿನ್ನ ಕರ್ಮ. ಇದು ನಿನ್ನ ಇದಕ್ಕೆ ಬಿಟ್ಟಿದ್ದಷ್ಟೇ. ಯಾಕೆ ಬೇಕು ನನಗೆ ಸುಮ್ಕೆನೆಯಾ? ಏನೋ ಬಿಡು, ಸಂಸಾರ ಸರ್ ಮಾಡೋಣ ಅಂತ ಬಂದರೆ ಹೇಳಿದ್ ಮತ್ತೆ ಇಬ್ರು ಕೇಳಕ್ಕಿಲ್ಲ. ಈ ಮನೆಗೆ ನಾನು ಇನ್ನೂ ಇರಬೇಕಾ? ಈ ಮನೆಗಂತೂ ನಾನು ಯಾವುದೇ ಕಾರಣಕ್ಕೂ ಇರಬಾರ್ದು, ಹೊಂಟೋಗ್ಬಿಡ್ಬೇಕು.